ಗಜವದನ ಸುಗುಣ ವಿಶಾಲದಯ ಸದನಯ ಗಜವದನ ದಯಾ ಸದನ ಆಯ 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 ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳು ಬಾಲನೆನಿಸಿರಿಪು ಜಾಲವಾರಿದ ಜಯಶೀಲ ದಯಾನಿದೆ ಬಾಲಗಿರಿ ಜಯಳು ನಿಮ್ಮನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ಇಲ್ಲಿನ ದೃಶ್ಯ ಘನಘೋರವಾಗಿದೆ. ನೀವು ಒಟ್ಟುಗಳಲ್ಲಿ ರಾಜಕುಮಾರರಂತೆ ಕಾಣುತ್ತಿರುವಿರಾ? ನೀವು ನಮ್ಮ ಅಶ್ವವನ್ನು ಯಾಕಾಗಿ ಕಟ್ಟಿರುವಿರಾ? ಇದರಿಂದ ನಿಮಗೇನು ಲಾಭ? ನಿಮ್ಮನ್ನು ಹೇಳುವವರು ಕೇಳುವವರು ಯಾರು ಇಲ್ಲವೇ? ಒಂದು ವೇಳೆ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಯಾರು ತಿಳಿಸುವಿರಾ? ಏನು ಬಿದ್ದ ನಿನ್ನವರಿಗಾಗಿ ನಿನ್ನ ಕುದುರೆಗಾಗಿ ಮರುಗುವುದನ್ನು ಬಿಟ್ಟು ನಮ್ಮ ಪರಿಚಯವನ್ನು ಕೇಳುವೆಯಲ್ಲ. ಎಂತ ಮೂಢ ಪ್ರಶ್ನೆ! ಯುದ್ಧಕ್ಕೆ ಬಂದವನಾದ್ರೆ ಯುದ್ಧ ಮಾಡು. ಎಲ್ಲ ವೀರ, ಏನು ನಾವು ಕಟ್ಟಿದ ಕುದುರೆಯನ್ನು ಬಿಡಿಸುವುದು ನಿನಗಿರಬೇಕಾದ ಕರ್ತವ್ಯ. ಅದನ್ನು ಮರೆತು ವ್ಯವಹರಿಸಬೇಡ. ಕೊಡು ಕಾಳಗವನ್ನು. ನೋಡಿಯೇ ಬಿಡೋಣ.
ನಿಮ್ಮನ್ನು ಕಂಡಾಗ ಸಿಟ್ಟು ಬಂದರೂ ಅದು ಅಲ್ಲಿಯೇ ಮಾಸಿ ಹೋಗುತ್ತದೆ. ಇಬ್ಬರು ಬೆಂಕಿಯ ಉಂಡೆಯಂತೆ ಕಾಣುತ್ತಿರುವಿರಿ. ನಿಮ್ಮ ಛಲಕ್ಕೆ ಮೆಚ್ಚಲೇಬೇಕು. ಇನ್ನಾದರೂ ಕುದುರೆಯನ್ನು ಬಿಟ್ಟು ನಿಮಗಾಗಿ ಕಾಯುತ್ತಿರುವ ನಿಮ್ಮ ತಂದೆ ತಾಯಿಗಳ ಹತ್ರ ಸೇರಿಕೊಳ್ಳಿ. ಕುದುರೆಯನ್ನು ಬಿಟ್ಟು ತೆರಳಿ ಇಲ್ಲಿಂದ. ಬಿಡಬೇಕಾದರೆ ಸುಬಗನೆ ಏನು ಸಂಭಾವಿತನ ಹಾಗೆ ನುಡಿಯಬೇಡ. ಬಣ್ಣದ ಮಾತಾಡಿ ಬೆಣ್ಣೆಯಿಂದ ಕುದುತ್ತೆ ಪ್ರಯತ್ನ ಮಾಡಬೇಡ. ನಾವು ಮಕ್ಕಳೇ ಆಗಿರಬಹುದು, ನಮ್ಮ ಕೈಯಲ್ಲಿ ಆದ ಪೆಟ್ಟು ದೊಡ್ಡವರದ್ದು. ಕುದುರೆ ಆಸೆ ಬಿಡುತ್ತೆರಳು ಇಲ್ಲಿಂದ. ಅಧಿಕಮದಂಗಿ ಮಕ್ಕಳೇ, ಏನು ನಿಮ್ಮನ್ನು ಕಂಡಾಗ ಬಾಯಿಗೆ ಬಂದಂತೆ ಮಾತಾಡಬೇಡಿ. ನನ್ನ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವ ಸಾಮರ್ಥ್ಯ ನನಗೆ ತಿಳಿದಿದೆ. ಬನ್ನಿ ಯುದ್ಧಕ್ಕೆ. ನೋಡಿಯೇ ಬಿಡೋಣ. ಕುಶಲವರನು ಕಂಡ ರಾಮ ಕುಶಲವರನು ಕಂಡ ರಾಮ ಸಾಹಸದಿ ಬಿಲ್ಬಾಣ ರಚಿಸುವ ನಿಸ್ಸೀಮ ಸಾಹಸದಿ ಬಿಲ್ಬಾಣ ರಂಜಿಸುವ ನಿಸ್ಸೀಮ ಕಂಡ ರಾಮ ರಣದಿ ಬಿದ್ದವರನ್ನು ನೋಡಿ ರಣದಿ ಬಿದ್ದವರನ್ನು ನೋಡಿ ಸತ್ತ ಹೆಣಗಳ ತುಂಬ ಭೂತಂಗಳ ನೋಡಿ ನುಣಗಣು ಕವಿದೊಂದು ಗೂಡಿ ನುಣಗಳು ಕವಿದೊಂದು ಗೂಡಿ ಲಕ್ಷ್ಮಣನ ಕಾಡುತ್ತ ಬನದಲ್ಲಿ ಚಿಂತೆ ಮಾಡಿ ಕುಶಲವರನು ಕಂಡ ರಾಮ ಸಾಹಸದಿ ಬಿಲ್ಬಾಣ ರಚಿಸುವ ನಿಸ್ಸೀಮ ರಾಮ ಏನನ್ನು ಕಾಣುತ್ತಿದ್ದೇನೆ. ನನ್ನ ಕಣ್ಣೆದರು ಇಬ್ಬರು ಮಕ್ಕಳು, ಒಬ್ಬನಂತೆ ಇನ್ನೊಬ್ಬ, ಒಬ್ಬನ ಪ್ರತಿಬಿಂಬದಂತೆ ಮತ್ತೊಬ್ಬ. ಎಂತಹ ತೇಜಸ್ವಿವರದು. ಆಹಾ ಆಹಾ, ಇವರನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಮರೆತು ಬಿಟ್ಟೆ. ಇಂಥ ರೂಪ ಹೊಂದಿದ ಈ ಮಕ್ಕಳು ಈ ಋಷಿ ಆಶ್ರಮದಲ್ಲಿ ಇರುವುದೆಂದರೇನು? ಅರಮನೆ ವೀರನ್ನು ಕೆಡುವ ಸಾಮರ್ಥ್ಯ ಇವರಿಗೆ ಹೇಗೆ ಬಂತು? ಇವರ ಪರಾಕ್ರಮವನ್ನು ಕಂಡು ನಾನೇ ಒಂದು ಕ್ಷಣ ದಂಗಾಗಿ ಹೋದೆ. ಛೇ, ಈ ಮಕ್ಕಳೊಡನೆ ಹೋರಾಡಬಾರದು. ಹಾಗಾಗಿ ಇವರನ್ನು ನಾನೇ ಮಾತನಾಡಿಸಬೇಕು. ಓ ಮಕ್ಕಳೇ, ಇನ್ನಾದರೂ ಬೇಡ, ಇನ್ನಾದರೂ ಬೇಡ ಬೇಡ
ಮಕ್ಕಳಿರ ಸನುಮತ ನಿಮಗಲ್ಲ ಇದು ಬಾಲಕರಿರ ಸನುಮತ ನಿಮಗಲ್ಲವಿದು ಬಾಲಕರಿರ ಮಕ್ಕಳಿರ ಶಿಶುಗಳು ನೀವು ಶಿಶುಗಳು ನೀವು ನಿಮ್ಮೊಡನೆ ಕಾಳಗಯೇಗೆ ಶಿಶುಗಳು ನೀವು ನಿಮ್ಮೊಡನೆ ಕಾಳಗಯೇಗೆ ವಶವಾದರಾಗಲಿ ಆಗದಿದ್ದರೆ ನಿಮ್ಮ ಪೆಸರೇನು ತಂದೆ ತಾಯ ಯಾರು ಬಿಲ್ವಿದ್ಯೆ ಕಲಿಸಿದವ ನ್ಯಾವರಾಯ ನೀವಿಬ್ಬರು ಋಷಿಯಾಶ್ರಮದೊಡ್ಡಿಪ್ಪುದಿನ್ನವ ನ್ಯಾಯ ಯಾಕೆ ಋಷಿಯಾಶ್ರಮದೊಡ್ಡಿಪ್ಪುದು ಇನ್ನಾವ ನ್ಯಾಯ ಇನ್ನಾದರೂ ಬೇಡ ಬೇಡ ಮಕ್ಕಳಿರ ಬೇಡ ಬೇಡ ಓ ಮಕ್ಕಳೇ ಏನು ನಿಮ್ಮನ್ನು ಕಾಣುವಾಗ ನನ್ನ ಹೃದಯ ತುಂಬಿ ಬಂತು ನಿಮ್ಮನ್ನು ಈ ಭೂಮಿಗೆ ತಂದ ತಂದೆ ತಾಯಿಗಳಿಗೆ ನಿಜವಾಗಲೂ ಕೈ ಮುಗಿಲೇಬೇಕು ನೀವುಗಳು ಅವಳಿ ಜವಳಿ ಮಕ್ಕಳೆಂಬುದನ್ನು ನಿಮ್ಮನ್ನು ನೋಡಿ ಅರ್ಥ ಮಾಡಿಕೊಂಡೆ ರಾಜಕುಮಾರರಿಗೆ ಇರಬೇಕಾದ ಎಲ್ಲಾ ಗುಣಗಳು ನಿಮ್ಮಲ್ಲಿ ತುಂಬಿ ತುಳುಕಾಡುತ್ತಿದೆ ಇಂತಹ ರೂಪ ಹೊಂದಿದ ನೀವುಗಳು ಈ ಕಾಡಿನಲ್ಲಿ ಇರುವುದೆಂದರೇನು ವೀರರಾದ ನಿಮಗೆ ಬಿಲ್ಲುವುದು ಹೇಳಿಕೊಟ್ಟ ಗುರುಗಳು ಯಾರು ಅದಲ್ಲದೆ ನಿಮ್ಮನ್ನು ಪಡೆದ ತಂದೆ ತಾಯಿಗಳು ಯಾರು ತಿಳಿಸುವಿರಾ ಅಣ್ಣ ತಮ್ಮ ಇವ ಹಿಂದೆ ಬಂದವರಂತಲ್ಲ ಇವನ ಮಾತಿನಲ್ಲಿ ರಮ್ಯತೆ ನೋಟದಲ್ಲಿ ಆಕರ್ಷಣೆ ಇದೆ ಇದಕ್ಕೆಲ್ಲ ನಾವು ಮರುಳಾಗಬಾರದು ಈತನಿಗೆ ಕಾರವಾಗಿ ಉತ್ತರಿಸೋಣ ಹಾಗೆ ಆಗಲಿ ಏನು ನಾವು ಮಕ್ಕಳೇ ಮಕ್ಕಳು ನಾವು ನಿಮ್ಮೊಡನೆ ಮಕ್ಕಳು ಮಕ್ಕಳು ರಾಮ ನಿಮ್ಮೊಡನೆ ಕಾಣದಕ್ಕೆ ಹೆಮ್ಮಕ್ಕಳ ಮೇಲೆ ನಮ್ಮ ನಾರೆಂದು ತೆಗೆದುಕೊಂಬುದಕ್ಕೆ ನಿಮ್ಮೊಡನೆ ನಡೆಸಿ ಎಲ್ಲ ವೀರ ಏನು ಉಳಿದವರಂತೆ ನೀನಲ್ಲ ಅವರೆಲ್ಲರಿಗೂ ನೀನು ಹಿರಿಯವನಂತೆ ಗೋಚರಿಸುತ್ತಿದ್ದೆ ಖಂಡಿತ ನಿಮ್ಮ ಸಂದೇಹ ಸರಿಯಾಗಿ ಇದೆ ಆದರೆ ನಿನ್ನ ವೈಯಾರದ ಮಾತಿಗೆ ನಾವು ಬಗ್ಗುವವರಲ್ಲ ನಾವು ಮಕ್ಕಳೇ ಆಗಿರಬಹುದು ನಿಮ್ಮ ಕಡೆಯವರಿಗೆ ತಕ್ಕ ಶಾಸ್ತಿ ಮಾಡಿದ್ದೇವೆ ನಿನಗೂ ಅದೇ ದಾರಿ ಏನು ಮಾತಾಡುವ ಚಟವೇ ನಿನಗೆ ನಮ್ಮ ಬಗ್ಗೆ ತಿಳಿದು ನಿನಗೆ ಏನು ಸಾಧಿಸಲು ಸಾಧ್ಯವಿದೆ ನೀನೇನು ನಮ್ಮ ಬಂಧುವೆ ನಮ್ಮ ಮಿತ್ರನೇ ನಮ್ಮ ಹಿತೈಷೆ ಅದು ಯಾವುದೂ ಅಲ್ಲ ನಮ್ಮನ್ನು ಹೆತ್ತವಳು ತಾಯಿ ಜನನಕ್ಕೆ ಕಾರಣ ತಂದೆ ವಿದ್ಯೆ ಹೇಳಿಕೊಟ್ಟವರು ಗುರು ಹೆಂಗಸರಂತೆ ಒಯ್ಯಾರ ಬೇಡ ಕೈಲಾದರೆ ಹೋರಾಡು ಇಲ್ಲದಿದ್ದರೆ ಹೊರಡು ವೀರರಾಮರಣದ
ಕುಲಗಳೆಲ್ಲರೂ ಕುಶಲ ಮೋರೆಗೆ ಎಲ್ಲ ಮಕ್ಕಳೇ, ಏನು? ಕುದುರಿಸಿ ನಿಮ್ಮ ಹತ್ತು ಮೀರಿದ ಮಾತುಗಳನ್ನು ಯಾರಲ್ಲಿ ಹೇಗೆ ಮಾತನಾಡಬೇಕ ಪ್ರಜ್ಞೆ ನಿಮ್ಮಲ್ಲಿಲ್ಲ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ನೀವು ಆಡಿದ್ದಲ್ಲ ಮಾತಲ್ಲ, ನೆನಪಿರಲಿ. ಶರವೊಂದರಿಂದ ಇಡೀ ಬ್ರಹ್ಮಾಂಡವನ್ನು ಸುಡುವ ಶಕ್ತಿ ಇರುವ ಈ ಕೋದಂಡರಾಮನಲ್ಲಿ ನಿಮ್ಮ ಅಹಂಕಾರವನ್ನು ತೋರಿಸಬೇಡಿ. ಸಾರಿ ಮುಗಿದು ಹಿರಿಯವ, ನಾವೆಲ್ಲ ನಿನ್ನ ಮಾತಿಗೆ ತಲೆ ಆಡಿಸುತ್ತೇವೆ ಎಂಬ ಭ್ರಮೆಯನ್ನು ಬಿಡು. ಸಂಗ್ರಾಮಕ್ಕೆ ಬಂದವನಿಗೆ ಸಂಧಾನದ ಮಾತೇಕೆ? ಛಲವಿದ್ದರೆ ಹೋರಾಟ ಮಾಡು. ಹಾಗೆ ಆಗಲಿ. ತಮ್ಮ, ಏನಣ್ಣ? ನಾವು ಯುದ್ಧದಲ್ಲಿ ಗೆದ್ದ ಸಂತೋಷದ ನೆನಪಿಗಾಗಿ ಇಲ್ಲಿ ಬಿದ್ದವರ ಒಬ್ಬೊಬ್ಬರ ಆಭರಣಗಳನ್ನ ತೆಗೆದುಕೊಂಡು ಹೋಗೋಣ. ಅದನ್ನು ನೋಡಿ ಅಮ್ಮ ಸಂತೋಷ ಪಟ್ಟಾಳು. ಆಗಲಣ್ಣ, ಇಲ್ಲಿ ಬಿದ್ದಿರುವ ಒಬ್ಬೊಬ್ಬರ ಆಭರಣಗಳನ್ನು ತೆಗೆದು ಅಮ್ಮನ ಬಳಿಗೆ ಸಾಗೋಣ. ನೋಡು, ತಮ್ಮನನ್ನು ಬಿಡಿಸಿ ತಂದಿದ್ದೇನೆ. ಅಬ್ಬಾ, ನನಗೆ ತುಂಬಾ ಸಂತೋಷವಾಯಿತು. ಅದೇನು ಕಂದ? ಅಮ್ಮ ಮಗನೇ, ನೋಡಮ್ಮ, ಇದೆಲ್ಲ ನಿನ್ನ ಸಂತೋಷಕ್ಕಾಗಿಯೇ. ಮಂಗಳ ಮಹಿಮ ರಾಮನ ಕಂಠ ಸರವನ್ನು ನೋಡೆಯಮ್ಮ, ರಣರಂಗದಿ ಬಿದ್ದ ಲಕ್ಷ್ಮಣನ ಮುಕುಟವನ್ನು ನೋಡೆಯಮ್ಮ, ಕಂಗೊಳಿಸುವ ಭರತನ ಕೈಯ ಕಡಗವ ನೋಡೆಯಮ್ಮ, ಸಮರಾಂಗಣದೊಳು ಬಿದ್ದ ಶತ್ರುಘ್ನ ನುಡುದಾರ ನೋಡೆಯಮ್ಮ ಅಮ್ಮ. ಅಮ್ಮ ಮಗನೇ, ನೀನು ನುಡಿದಂತೆ ನಾವು ನಡೆದಿದ್ದೇವೆ. ನಮ್ಮನ್ನು ಕೆಣಕಲು ಬಂದ ಯಾರೊಬ್ಬರನ್ನು ಬಿಟ್ಟಿಲ್ಲ. ಹೌದಮ್ಮ, ನೀನು ಹೇಳಿದಂತೆ ಶತ್ರುಗಳ ಜೊತೆ ಯಾವುದೇ ನಿಜವನ್ನು ಹೇಳಲಿಲ್ಲ, ಸತ್ಯವನ್ನು ಮರೆಮಾಚಿದ್ದೇನೆ. ಎಷ್ಟಾದ್ರೂ ನೀವು ನನ್ನ ಮುದ್ದು ಮಕ್ಕಳಲ್ಲವೇ? ಹೌದಮ್ಮ, ನಿನ್ನ ಸಂತೋಷವೇ ನಮಗೆ ಮುಖ್ಯ. ಅದಕ್ಕಾಗಿ ನಮ್ಮಲ್ಲಿ ಹೋರಾಡಿದ ಪ್ರತಿಯೊಬ್ಬರ ಆಭರಣಗಳನ್ನು ತಂದಿದ್ದೇವೆ. ಇದು ಮೊದಲಾಗಿ ಬಂದವನ ಕಿರೀಟ, ಅವನು ಶತ್ರುಘ್ನನಂತೆ. ಆಮೇಲೆ ಬಂದವನ ಮೈಯ ಆಭರಣ, ಅವನು ಭರತನಂತೆ. ಆಮೇಲೆ ಬಂದವನ ಸೊಂಟದ ಡಾಬು, ಅವನು ಲಕ್ಷ್ಮಣನಂತೆ. ಆಮೇಲೆ ಬಂದವನ ಕಂಠೀಸರವಮ್ಮ, ಕೊನೆಗೆ ಬಂದವನು ಅವನೇ ರಾಮನಂತೆ. ಮಗನೇ ನಿಂದು
ಮಾಡ್ಬರೆ ಮಗನೇ ನೀನು ಮಾಡ್ಬರೆ ಅಯ್ಯಯ್ಯೋ ಎನ್ನ ಮಗನೇ ನೀನು ಮಾಡ್ಬರೆ ರಘುವಂಶಾಬ್ದಿ ಪೂರ್ಣ ಚಂದ್ರ ಅಗಡಿತ ಭೋಗ ದೇವೇಂದ್ರ ಸುಗುಣ ಎನ್ನ ಕಾಂತ ರಾಘವ ರಾಘವ ಮಗನೇ ನೀನು ಮಾಡ್ಬರೆ ಮಗರೇ ಅಯ್ಯೋ ಮಕ್ಕಳೇ, ನೀವು ಏನು ಮಾಡಿಬಿಟ್ಟಿರಿ? ಪ್ರಭು ಶ್ರೀರಾಮಚಂದ್ರನು ಕೆಡವಿ ಬಿಟ್ಟಿರೆ, ಅಯೋಧ್ಯ ವೀರರನ್ನು ಕೊಂದು ಬಂದಿರ. ಅಯ್ಯೋ ಶಿವನೇ, ನನ್ನವರನ್ನು ದೂರ ಮಾಡಿ ನನ್ನ ಮಾಂಗಲ್ಯವನ್ನು ಕಳಿಸಿ ಬಿಟ್ಟಿರ. ಅಯ್ಯೋ ನನ್ನ ಕೂಗನ್ನು ಯಾರಲ್ಲಿ ಹೇಳಲಿ? ಅಯ್ಯೋ ನನಗೆ ಯಾರು ಇಲ್ಲದಾಗಿ ಹೋಯಿತೆ. ಜಾನಕಿ ಗುರುಗಳೇ, ಏನಮ್ಮ ಇದು? ಗುರುಗಳೇ, ಎಲ್ಲ ಮುಗಿದು ಹೋಯ್ತು, ನನ್ನ ಜೀವನ ತೀರಿ ಹೋಯ್ತು. ಏನಮ್ಮ ನಿನ್ನ ಮಾತಿನ ಅರ್ಥ? ಈ ಮುದ್ದು ಮಕ್ಕಳನ್ನು ಮುಂದಿರಿಸಿ ಸೆಳುತ್ತಿರುವೆ ಅಲ್ಲ? ನಾನಿಲ್ಲದ ಹೊತ್ತಿನಲ್ಲಿ ಆಶ್ರಮದಲ್ಲಿ ಏನಾದರೂ ನಡೆದು ಹೋಯಿತೆ ತಾಯಿ? ನನ್ನಲ್ಲಿ ತಿಳಿಸು ತಾಯಿ. ಗುರುಗಳೇ, ನನ್ನ ಮಕ್ಕಳು ಮಾಡಿದ ಕೃತ್ಯವನ್ನು ಏನೆಂದು ಹೇಳಲಿ? ಏನು ಮಾಡಿದರು ತಾಯಿ? ತುರಗದ ನೆಪದಲ್ಲಿ ರಾಮನ ಸಹಿತ ಬಂದಿದ್ದ ಅಯೋಧ್ಯ ಸೇನೆಯನ್ನು ಅಳಿಸಿ ಹಾಕಿದ್ದಾರೆ. ನನ್ನ ಮಾಂಗಲ್ಯ ಭಾಗ್ಯವನ್ನು ಕಸಿದು ಬಿಟ್ಟರು ಸ್ವಾಮಿ. ನಾನು ಏನು ಮಾಡಲಿ? ನೀವೇ ದಾರಿ ತೋರಿಸಿ ಗುರುಗಳೇ. ಅಂಜದಿರು ಅಮ್ಮಗೆ ಅಂಜದಿರು, ಅಳಲಿ ಮಾಡುವರೇನು ಬ್ರಹ್ಮಲಿಪಿ ತಪ್ಪುವುದೇ ಬಾಯಾರರಿಗೆ. ಸಾವು ಹುಟ್ಟು ಗಡಂಬ ಸಂಸಾರ ಮನುಜರಿಗೆ, ಸಾವು ಹುಟ್ಟು ಗಡಂಬ ಸಂಸಾರ ಮನುಜರಿಗೆ. ಆದಿಗಾದರೂ ಹುಟ್ಟು ಅವರವರ ಕರ್ಮ ಅಮ್ಮ. ಗುರುಗಳೇ, ಪೃಥ್ವಿಸುತ್ತೆ. ನೀನು ಅಳಬಾರದು. ನೀನು ನನ್ನ ಕಾವ್ಯ ನಾಯಕಿ, ನನ್ನ ಕಥಾನಾಯಕನಿಗೆ ಸಾವು ಬರುವುದುಂಟೆ ತಾಯಿ? ಮೃತ್ಯುಂಜಯನಿಗೆ ಸಾವುಂಟೆ ತಾಯಿ? ದೆರೆಗಿಳಿದ ದೇವರಿಗೆ ಮಕ್ಕಳಿಂದ ಸಾವು ತರಲು ಸಾಧ್ಯವೇ? ಅಮ್ಮ ಗುರುಗಳೇ, ಅಳದಿರು. ನಾವು ಅಲ್ಲಿಗೆ ಹೋಗಿ ವಿಮರ್ಶಿಸೋಣ. ಬನ್ನಿ. ಹೌದಲ್ಲ, ಎಲ್ಲರೂ ಧರಾಶಾಯಿಗಳಾಗಿದ್ದಾರೆ. ನನ್ನ ಕಮಂಡಲದ ಮಂತ್ರಜಲವನ್ನು ಪ್ರೋಕ್ಷಿಸಿ ಅವರನ್ನೆಲ್ಲ ಬದುಕಿಸುತ್ತೇನೆ. ವಾಲ್ಮೀಕಿ ಮಹಾಮುನಿಗಳಿಗೆ ನಮೋ ನಮಃ. ಆಯುಷ್ಮಾನ್ ಭವ. ಗುರುಗಳೇ, ಓ ರಾಜಾರಾಮನೇ, ನನ್ನನ್ನು ನನ್ನಿಂದಲೇ ನಂಬಲು ಸಾಧ್ಯವಾಗುತ್ತಿಲ್ಲ. ಇದೆಲ್ಲವೂ ಕನಸು ಅಥವಾ ನಿಜವೋ ಅನ್ನೋ ಭ್ರಮೆಗೆ ಒಳಗಾಗಿದ್ದೇನೆ. ಆದರೆ ಎಲ್ಲವೂ ನಡೆದು ಹೋಗಿದೆ ಎನ್ನುವುದು ಸತ್ಯ. ಬಹಳ ವಿಶೇಷವಾಗಿ ನನ್ನ ಕುತೂಹಲಕ್ಕೆ ಕಾರಣರಾದ ಈ ಇಬ್ಬರು ಮಕ್ಕಳು ಯಾರು ಗುರುಗಳೇ? ಕಂದರಿವರು ಯಾರು ಮುನಿಯೇ? ಇವರ ತಂದೆ ತಾಯಿಗಳಾರು ಮುನಿಯೇ. ಮಂದಿರದೆಡೆಯಲ್ಲಿ ಮುನಿಯೇ. ಇವರು ನಿಂದ ಬೋದು ಯಾವುದು ಮುನಿ
ಮುನಿಯೇ ಗುರುಗಳೇ, ಓ ರಾಜಾರಾಮನೇ, ನಾನೊಂದು ಪ್ರಶ್ನೆ ಕೇಳಲೆ? ಧಾರಾಳವಾಗಿ ಕೇಳಬಹುದು. ಸ್ವಲ್ಪ ಸಮಯದ ಹಿಂದೆ ಅಯೋಧ್ಯೆಯ ಕೀರ್ತಿ ಪತಾಕೆಗಳನ್ನು ಬೀಳಿಸಿದ ಮಕ್ಕಳು ನಿಮ್ಮ ಜೊತೆಯಲ್ಲಿದ್ದಾರೆ. ಇಂಥ ಪರಾಕ್ರಮ ತೋರಿದ ಮಕ್ಕಳು ಯಾರು ಗುರುಗಳೇ? ಓ ರಾಜಾರಾಮನೇ, ಗುರುಗಳೇ, ಎಲ್ಲವನ್ನು ತಿಳಿದು ಏನು ತಿಳಿದಂತೆ ಇರುವೆ ಅಲ್ಲ. ಇರಲಿ ಬಿಡು, ನಾನೇ ಹೇಳುತ್ತೇನೆ. ಈ ಇಬ್ಬರು ಮಕ್ಕಳು ಮತ್ಯಾರು ಅಲ್ಲ, ಇವರು ನಿನ್ನ ಮಕ್ಕಳು. ಹೇಗೆ ಸ್ವಾಮಿ? ಓ ರಾಜಾರಾಮನೇ, ಗುರುಗಳೇ, ನಿನಗೆ ಸೀತಾ ವಿಯೋಗದ ಸಂದರ್ಭ ಬಂದಾಗ ನನಗೆ ಕಾಡಲ್ಲಿ ಸಿಕ್ಕಿದ ಸೀತೆಯನ್ನು ಸಲಹುತ್ತಾ ಬಂದೆ. ಮುಂದೆ ನನ್ನ ಆಶ್ರಮದಲ್ಲಿ ಮಕ್ಕಳಿಗೆ ಜನ್ಮ ನೀಡಿದಳು. ಕುಶಲವ ಹೆಸರಿಟ್ಟು ಸಲಹುತ್ತಾ ಬಂದೆ. ನಿನ್ನ ನಿರೀಕ್ಷೆಯಲ್ಲಿದ್ದವ ನಾನು. ತಗೋ, ಈ ಮಕ್ಕಳನ್ನು ಸ್ವೀಕಾರ ಮಾಡು. ನನಗೆ ಬಹಳ ಸಂತೋಷವಾಯಿತು. ಅಭಿಮಾನದಿಂದಲೇ ನನ್ನ ಮಕ್ಕಳನ್ನು ನಾನೇ ಸ್ವೀಕರಿಸಿದ್ದೇನೆ. ಆದರೆ ನನ್ನ ಸೀತೆ ಎಲ್ಲಿ ಗುರುಗಳೇ? ಅದು ನೋಡಿದನು ಸೀತೆ ಪತಿಯ ನೋಡಿದನು ಸೀತೆ ಜಗದ ವಿಶ್ವಪತಿಯ ನೋಡಿದನು ಸೀತೆ ಜಗದ ವಿಶ್ವಪತಿಯ ನೋಡಿದಳು ಸೀತೆ ಪತಿಗೆ ನೋಡಿದನು ಸೀತೆ ಮೂಜಗ ವಿಶ್ವಪತಿಯ ನೋಡಿದನು ಸೀತೆ ಕ್ಷಿತಿಯ ಸಜ್ಜನರನ್ನು ಪಾಲಿಸುವ ಕ್ಷಿತಿಯ ಸಜ್ಜನರನ್ನು ಪಾಲಿಸುವ ಪಶುಪತಿಯ ಸುಪ್ರಿಯನ ರಘುರಾಮನ ನೋಡಿದಳು ಪಶುಪತಿಯ ಸುಪ್ರಿಯನ ರಘುರಾಮನ ನೋಡಿದಳು ಅತುಲಿತ ಮಹಿಮನ ಪ್ರತಿರಹಿತನ ಶಚಿಪತಿ ಸೇವಿತನ ಶುಭಕರನ ರಾಘವನ ಪತಿಯ ನೋಡಿದಳು ಸೀತೆ ಮೂಜಗದ ವಿಶ್ವಪತಿಯ ನೋಡಿದಳು ಸೀತೆ ನೋಡಿದಳು ಸೀತೆ ಸೀತಾ, ನನ್ನ ಬದುಕು ಪಾವನವಾಯಿತು. ಸೀತಾ, ನೀನು ಈ ಭೂಮಿ ಎಷ್ಟೇ ಪವಿತ್ರಳು. ನಾನು ಧನ್ಯಳಾದೆ. ನನಗಿನ್ನು ಏನೂ ಬೇಡ. ನನಗೆ ನಿಮ್ಮ ಸೇವೆ ಮಾಡುವ ಭಾಗ್ಯ ಮಾತ್ರ ಸಾಕು ಸ್ವಾಮಿ. ಗುರುಗಳೇ, ರಾಜಾರಾಮನೇ, ಮಾನವ ತಾನೊಂದು ಬಗೆದರೆ ದೇವರ ಇಚ್ಛೆ ಬೇರೆ ಇರುತ್ತದೆ. ಈ ಪ್ರಕರಣದ ಜೊತೆಗೆ ನಿಮ್ಮ ಅನುಗ್ರಹ ಕೂಡ ನನಗೆ ಲಭಿಸಿತು. ಎಲ್ಲರ ಸಹಿತನು ಅಯೋಧ್ಯೆಯನ್ನು ಸೇರಿಕೊಳ್ಳಲು ನಿಮ್ಮ ಅನುಗ್ರಹವನ್ನು ಬೇಡುತ್ತಿದ್ದೇನೆ ಗುರುಗಳೇ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ.
ನಮೋ ಮಂಗಲ ಜಯ ಶ್ರೀರಾಮಚಂದ್ರನಿಗೆ ದೋದತ್ತ ಮಂಗಲ ಜಯ ಶ್ರೀರಾಮಚಂದ್ರನಿಗೆ ಮಂಗಲ ಸೀತಾಕಾಂತನಿಗೆ ಮಂಗಲ ದಶರಥ ನಂದನ ರಾಮಗೆ ಮಂಗಲ ಕೌಸಲ್ಯಾತ್ಮಜಗೆ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಶುಭ ಮಂಗಲೋ ಮಂಗಲೋ